ಬೆಂಗಳೂರಿನ ದಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಬಳ್ಳಾರಿಯಲ್ಲಿ ಎನ್ಐಎ ವಶಕ್ಕೆ ಶಂಕಿತ ಶಬ್ಬೀರ್ ಸಿಕ್ಕಿರುವಂತದ್ದು. ಪಬ್ಲಿಕ್ ಟಿವಿಯ ಬಳಿ ಶಬ್ಬೀರ್ನ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿದೆ. ಎನ್ಐಎ ವಶಕ್ಕೆ ಪಡೆದಂತಹ ಶಬ್ಬೀರ್ ಪೂರ್ವಪರ ಏನು, ಯಾರಾತ, ಆತನ ಹಿನ್ನೆಲೆ ಏನು? ಪಬ್ಲಿಕ್ ಟಿವಿಯಲ್ಲಿ ಶಬ್ಬೀರ್ನ ಎಕ್ಸ್ಕ್ಲೂಸಿವ್ ಜಾತಕ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ನ ಬಿಗ್ ಅಪ್ಡೇಟ್ ಇದು. ಈಗಾಗಲೇ ಸಿಸಿಬಿ ಮತ್ತು ಎನ್ಐಎ ತೀವ್ರ ಶೋಧವನ್ನು ನಡೆಸ್ತಾ ಇದೆ. ಶಂಕಿತನಿಗಾಗಿ, ಬಾಂಬರ್ಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇರುವಂತಹದ್ದು. ಈ ಸಂದರ್ಭದಲ್ಲಿಯೇ ಬಾಂಬರ್ಗೆ ಸಹಾಯ ಮಾಡಿದಂತಹ ಶಬ್ಬೀರ್ ಎನ್ಐಎ ಅಧಿಕಾರಿಗಳ ಕೈಲಿ ಲಾಕ್ ಆಗಿದ್ದಾನೆ. ಆತನ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಈತ ಈ ಬಾಂಬರ್ಗೆ ಹೆಲ್ಪ್ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಈತ ಮೂಲತಃ ಬಳ್ಳಾರಿಯವನು ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಬಳ್ಳಾರಿಯಲ್ಲಿ ಈ ಹಿಂದೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು. ಬಳ್ಳಾರಿ ಮಾಡ್ಯೂಲ್ ಅನ್ನುವಂತಹ ಸಂಘಟನೆಯ ಒಂದಿಷ್ಟು ಕಾರ್ಯಕರ್ತರನ್ನು ವಶಕ್ಕೆ ಪಡೆದುಕೊಂಡಿದ್ರು. ಆ ಸಂದರ್ಭದಲ್ಲಿ PFI ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಭಾರತದಿಂದ ನಿಷೇಧಕ್ಕೊಳಗಾಗಿರುವಂತಹ ಸಂಘಟನೆಯ ಜೊತೆಗೆ ಒಂದಿಷ್ಟು ಜನರಿಗೆ ನಂಟಿರುವಂತಹ ವಿಚಾರ ಗೊತ್ತಾಗಿತ್ತು. ಎನ್ಐಎ ವಶಕ್ಕೆ ಪಡೆದಿರುವಂತಹ ಶಬ್ಬೀರ್ ಪೊಲೀಸ್ ಕಾನ್ಸ್ಟೇಬಲ್ನ ಮಗ ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ. ಶಬ್ಬೀರ್ ತಂದೆ DAR ಕಾನ್ಸ್ಟೇಬಲ್ ಆಗಿದ್ರು. ಸ್ಪಾಂಜ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಶಬ್ಬೀರ್ ಯಾರೊಂದಿಗೂ ಕೂಡ ಹೆಚ್ಚಾಗಿ ಮಿಂಗಲ್ ಆಗ್ತಾ ಇರಲಿಲ್ಲ, ಸಂಪರ್ಕದಲ್ಲಿ ಇರಲಿಲ್ಲ. ಈತ ಕೆಲಸ ಮುಗಿಸಿ ಮನೆಗೆ ಬಂದಾಗ ಧಾರ್ಮಿಕ ಪುಸ್ತಕವನ್ನು ಓದ್ತಾ ಇದ್ದಂತೆ. ಮನೆಯಲ್ಲಿಯೇ ನಮಾಜ್ ಮಾಡ್ತಾ ಇದ್ದ ಶಬ್ಬೀರ್ ಹೊರಗೆ ಎಲ್ಲೂ ಕೂಡ ಹೋಗ್ತಾ ಇರಲಿಲ್ವಂತೆ. ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಬ್ಬೀರ್ ಪತ್ನಿ. ಈಗ ಶಬ್ಬೀರ್ಗೂ ಈ ಬಾಂಬರ್ಗೂ ಪರಿಚಯ ಆಗಿದ್ದು ಹೇಗೆ? ಆತ ತನ್ನ ಪ್ಲಾನನ್ನು ಎಕ್ಸಿಕ್ಯೂಟಿವ್ ಮಾಡಿದ ನಂತರ ಯಾವ ರೀತಿಯಲ್ಲಿ ಈತ ಹೆಲ್ಪ್ ಮಾಡಿದ? ಎಲ್ಲವೂ ಕೂಡ NIA ಮೂಲಕ, ತನಿಖೆಯ ಮೂಲಕ ಗೊತ್ತಾಗಬೇಕಾಗುತ್ತೆ. ಈ ಬಾಂಬರ್ ಈತನ ಸಂಪರ್ಕಕ್ಕೆ ಬಂದಿದ್ದು ಹೇಗೆ, ಈತನನ್ನು ಸಂಪರ್ಕಿಸಿದ್ದು ಯಾರು, ಮಧ್ಯೆ ಯಾರ್ಯಾರ್ದು ಲಿಂಕ್ ಇದೆ, ಎಲ್ಲವೂ ಕೂಡ ತನಿಖೆಯ ಮೂಲಕ ಹೊರಬರಬೇಕಾದಂತಹ ವಿಚಾರಗಳು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ತನಿಖೆಯಲ್ಲಿ ಒಂದು ದೊಡ್ಡ ಮೈಲುಗಲ್ಲು ಅಂತ ಹೇಳ್ಬೋದು, ಅಥವಾ ಒಂದು ದೊಡ್ಡ ಅಪ್ಡೇಟ್ ಸಿಕ್ಕಿರುವಂತಹದ್ದು. ಈ ಬಳ್ಳಾರಿಯಲ್ಲಿ ಸಿಕ್ಕಿರುವಂತಹ ಈ ವ್ಯಕ್ತಿಗೂ ಬಾಂಬರ್ಗೂ ಇರುವಂತಹ ಲಿಂಕ್ ಏನು, ಈ ವಿಚಾರದಲ್ಲಿ ಏನೆಲ್ಲ ತನಿಖೆ ಆಗ್ತಾ ಇದೆ ಅಂತ ಹೇಳಿ ಮುರಳಿ. ಖಂಡಿತ ಪ್ರೇಮ್, ಯಾಕಂದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ NIA ಅಧಿಕಾರಿಗಳು ಇರ್ಬೋದು ಮತ್ತು CCB ಅಧಿಕಾರಿಗಳು ಒಂದಷ್ಟು ಬೇರೆ ಬೇರೆ ವಿಚಾರಣೆಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆ ಬಂಧನಕ್ಕೆ ಒಳಪಟ್ಟಂತವ್ರು, ಜೈಲಿನಲ್ಲಿ ಇದ್ದಂಥವ್ರು, ಇವ್ರನ್ನೆಲ್ಲರನ್ನೂ ಕೂಡ ವಿಚಾರಣೆಗೊಳಪಡಿಸ್ತಾರೆ. ಅಂದ್ರೆ ಬಳ್ಳಾರಿ ಮಾಡ್ಯೂಲ್ನ ಮಾಡಿದಂಥವ್ರು ಇರ್ಬೋದು, ISIS ಮಾಡ್ಯೂಲ್ನ ಮಾಡಿದಂಥವ್ರು ಇರ್ಬೋದು, ಇವ್ರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದ್ರು. ಆದ್ರೆ ಇದೇ ಮೊದಲ ಬಾರಿಗೆ ಇದುವರೆಗೂ ಯಾವುದೇ ಪ್ರಕರಣದಲ್ಲಿ ಜೈಲು ಸೇರಿದಂಥವನು ಜೊತೆಗೆ ಬೇರೊಂದು ವ್ಯಕ್ತಿ ಏನಿದ್ದಾನೆ, ಖಾಸಗಿ ವ್ಯಕ್ತಿ ಏನಿದ್ದಾನೆ, ಖಾಸಗಿ ವ್ಯಕ್ತಿಯನ್ನ ಈಗ ಬಂಧನಕ್ಕೆ ಒಳಪಡಿಸಿರೋಂಥದ್ದು. ಬಂಧನಕ್ಕೆ ಒಳಪಡಿಸಿಲ್ಲ, ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ ಸದ್ಯಕ್ಕೆ ಬಹಿರಂಗ ಆಗ್ತದೆ. ಯಾಕೆಂದ್ರೆ ಬೆಂಗಳೂರಿನಲ್ಲಿ ಬಾಂಬನ್ನ ಬ್ಲಾಸ್ಟ್ ಮಾಡಿದಂತ ಬಾಂಬರ್ ಏನಿದ್ದ, ಬಾಂಬರ್ ಈಗ ಬಳ್ಳಾರಿಗೆ ಹೋಗಿದ್ದ, ಬಳ್ಳಾರಿಯಿಂದ ಬೀದರ್ಗೆ ಹೋದ, ಬೀದರಿಂದ ಕಲಬುರಗಿ, ಈ ರೀತಿಯಲ್ಲಿ ಬೇರೆ ಬೇರೆ ಕಡೆಗೆ ಟ್ರಾವೆಲ್ ನನ್ನ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಬಹಿರಂಗ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿಯೇ ಏನು ಶಂಕಿತ ಬಾಂಬರ್ ಬಳ್ಳಾರಿಯಲ್ಲಿ ಶಬ್ಬೀರ್ನ ಭೇಟಿಯನ್ನ ಮಾಡಿ ಅವನ ಜೊತೆಯಲ್ಲಿ ಒಂದಷ್ಟು ಏನು ಲಿಂಕ್ ಅನ್ನ ಇಟ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ. ಅದಾದ ನಂತರ ಆತ ಬಳ್ಳಾರಿಯಿಂದ ಹೈದರಾಬಾದ್ ಹೋಗೋ ಸಂದರ್ಭದಲ್ಲಿ ಶಬ್ಬೀರ್ನ ಜೊತೆಯಲ್ಲಿ ಟ್ರಾವೆಲ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅಂದ್ರೆ ಹೈದರಾಬಾದ್ನ ಬಸ್ನಲ್ಲಿ ಅಂದ್ರೆ ಕೇವಲ ಇಬ್ಬರು ವ್ಯಕ್ತಿಗಳೇನಿದ್ರು, ಇಬ್ಬರು ವ್ಯಕ್ತಿಗಳು ಟಿಕೆಟ್ ಅನ್ನ ಬುಕ್ ಮಾಡದೆ ನೇರವಾಗಿ ಕಂಡಕ್ಟರ್ ಬಳಿಯಲ್ಲಿ ಟಿಕೆಟ್ ಅನ್ನ ಪಡೆದುಕೊಂಡು ಹೈದರಾಬಾದ್ಗೆ ಟ್ರಾವೆಲ್ ಮಾಡಿದ್ರು ಅನ್ನೋ ಮಾಹಿತಿಗಳು ಕೂಡ ಇದಾವೆ. ಈ ಎಲ್ಲಾ ಮಾಹಿತಿಗಳನ್ನ ಇಟ್ಕೊಂಡು ಈಗ NIA ಅಧಿಕಾರಿಗಳು ಶಬ್ಬೀರನ್ನ ಬೆಳಗ್ಗೆನೆ ಬಂಧನಕ್ಕೊಳಪಡಿಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗ್ಬೇಕಾದಂಥದ್ದು. ಸದ್ಯಕ್ಕೆ ಈ ತನಿಖೆಯಲ್ಲಿ ಇನ್ನೊಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಶಬ್ಬೀರ್ನ ಪಾತ್ರ ಏನು, ಶಬ್ಬೀರ್ ಇಂದ ಆ ಬಾಂಬರ್ನ ಮಾಹಿತಿಗಳು ಏನೇನು ಸಿಗ್ತವೆ, ಎಲ್ಲಾದ್ರ ಬಗ್ಗೆ ಕೂಡ ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.